ಹಲೋ ಎವ್ರಿವನ್. 15ನೇ ಪ್ರಶ್ನೆಯನ್ನ ಗಮನಿಸಿ. sin a ಪ್ಲಸ್ sin ಸ್ಕ್ವೇರ್ a ಇಸ್ ಈಕ್ವಲ್ ಟು 1 ಆದರೆ cos ಸ್ಕ್ವೇರ್ a ಪ್ಲಸ್ cos ರೇಸ್ ಟು 4a ಯ ಬೆಲೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ದತ್ತ ಸಮೀಕರಣ sin a ಪ್ಲಸ್ sin ಸ್ಕ್ವೇರ್ a ಈಸ್ ಈಕ್ವಲ್ ಟು 1. ಹಾಗಾದ್ರೆ ಇಲ್ಲಿ sin a ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, 1 ಮೈನಸ್ sin ಸ್ಕ್ವೇರ್ a. ಓಕೆ, ಸೊ ಇಲ್ಲಿ ನಮ್ಗೆ ತ್ರಿಕೋನಮಿತಿಯ ಸಮೀಕರಣಗಳು ಏನ್ ಹೇಳುತ್ತೆ, sin ಸ್ಕ್ವೇರ್ a ಪ್ಲಸ್ cos ಸ್ಕ್ವೇರ್ a ಈಸ್ ಈಕ್ವಲ್ ಟು 1. ಸೊ 1 ಮೈನಸ್ sin ಸ್ಕ್ವೇರ್ ಈಸ್ ಈಕ್ವಲ್ ಟು ಏನ್ ಹೇಳಿ, cos ಸ್ಕ್ವೇರ್ a. ಸೊ ಹಾಗಾಗಿ ಇಲ್ಲಿ sin a ಈಸ್ ಈಕ್ವಲ್ ಟು 1 ಮೈನಸ್ sin ಸ್ಕ್ವೇರ್ a ಬದಲು ನಾನು cos ಸ್ಕ್ವೇರ್ a ಅಂತ ಬರೀತೇನೆ. ಸೊ ಹಾಗಾದ್ರೆ ಇಲ್ಲಿ sin a ಈಸ್ ಈಕ್ವಲ್ ಟು cos ಸ್ಕ್ವೇರ್ a, ಅದೇ sin ಸ್ಕ್ವೇರ್ a ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, cos ರೇಸ್ ಟು 4a ಆಗತ್ತೆ. ಓಕೆ, ಅದೇ sin ರೇಸ್ ಟು 3a ಈಸ್ ಈಕ್ವಲ್ ಟು cos ರೇಸ್ ಟು 6a ಆಗುತ್ತೆ. ಸೊ ಈ ರೀತಿಯಲ್ಲಿ ಕಂಟಿನ್ಯೂ ಆಗುತ್ತೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ ನಾವು cos ಸ್ಕ್ವೇರ್ a ಪ್ಲಸ್ cos ರೇಸ್ ಟು 4a ಬೆಲೆಯನ್ನ ನೋಡೋಣ. ಸೊ cos ಸ್ಕ್ವೇರ್ a ಈಸ್ ಈಕ್ವಲ್ ಟು sin a ಪ್ಲಸ್ cos ರೇಸ್ ಟು 4a ಈಸ್ ಈಕ್ವಲ್ ಟು ಹೇಳಿ sin ಸ್ಕ್ವೇರ್ a. ಸೊ sin a ಪ್ಲಸ್ sin ಸ್ಕ್ವೇರ್ a ಈಸ್ ಈಕ್ವಲ್ ಟು ಏನ್ ಹೇಳಿ, 1. ಸೊ ಹಾಗಾಗಿ ಇಲ್ಲಿ sin a ಪ್ಲಸ್ sin ಸ್ಕ್ವೇರ್ a ಈಸ್ ಈಕ್ವಲ್ ಟು 1 ಆಗಿದೆ. ಥ್ಯಾಂಕ್ ಯು.